ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೂಡಲ್ಸ್ ಮಾಡೋಣ. ರುಚಿಕರವಾದ ವೆಜಿಟೇಬಲ್ಸ್ ನೂಡಲ್ಸ್. ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಇದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆಯೇ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗೂ ಇರ್ತದೆ. ಬನ್ನಿ, ಈ ರುಚಿಕರವಾದ ವೆಜಿಟೇಬಲ್ಸ್ ನೂಡಲ್ಸ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ವೆಜಿಟೇಬಲ್ಸ್ ನೂಡಲ್ಸ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ಮು 2, ಕ್ಯಾರೆಟು 2, ಕೊತ್ತಂಬರಿ ಸ್ವಲ್ಪ, ಬೀನ್ಸು 1 ಬೌಲಷ್ಟು, 2 ಈರುಳ್ಳಿ, 1 ಲಿಂಬೆಹಣ್ಣು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ನೂಡಲ್ಸ್ನ 2 ಪಾಕೆಟ್ ಅಷ್ಟು ತೊಗೊಂಡು ನೀರಲ್ಲಿ ಹಾಕಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತೊಗೊಂಡಿದ್ದೀವಿ. ಒಂದು 10 ನಿಮಿಷ ಕಾಲ ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಚೆನ್ನಾಗಿ ನೂಡಲ್ಸ್ ಎಲ್ಲ ಬೇಯುತ್ತೆ. ಈಗ ನೂಡಲ್ಸ್ಗೆ ಒಗ್ಗರಣೆ ಮಾಡೋದಕ್ಕೆ, ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಕಡಾಯಿಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಅಲ್ಲಿವರೆಗೂ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ 2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಖಾರಕ್ಕೆ ಅನುಗುಣವಾಗಿ 7 ಮೆಣಸಿನ್ಕಾಯಿನ ಹಾಕಿ ನಾವು ಇಲ್ಲಿ ಪೇಸ್ಟ್ನ ರುಬ್ಕೊಂಡಿದ್ವಿ. ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಎಣ್ಣೆಲಿ ಹಾಕ್ಕೊಂಡು ಈ ರೀತಿ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ರೀತಿ ಕಾದಿರುವ ಎಣ್ಣೆಯಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಆವಾಗ ಹಸಿ ಘಾಟೆಲ್ಲ ಇರೋದಿಲ್ಲ. ಈ ಹಸಿಮೆಣಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಎಲ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಅಂತೂ ಅನಿಸೋದಿಲ್ಲ. ಈ ರೀತಿಯಾಗಿ ಫ್ರೈ ಆದಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಬಾಕ್ಸ್ ಟೈಪಲ್ಲಿ, ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದೊಂದೇ ಪದಾರ್ಥ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಬೇರೆ ತರಕಾರಿನ ಸೇರಿಸ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ಗಟ್ಟಿಯಾಗಿರೋ ಪದಾರ್ಥ ಅಂದರೆ ಬೀನ್ಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಕಾಲ ಎಣ್ಣೆಯಲ್ಲೇ ಹುರ್ಕೊಡಿ. ಈ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಬೌಲಷ್ಟು ಎಣ್ಣೆ ಸೇರಿಸ್ಕೊಡಿ ಅಂತ ನಾನು ಹೇಳಿದ್ದು. ಈಗ ದೊಡ್ಡ ಕ್ಯಾರೆಟು 2 ಕಟ್ ಮಾಡ್ಕೊಂಡಿದ್ದೀವಿ, 2 ಕ್ಯಾಪ್ಸಿಕಮ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇಷ್ಟ ಬಂದ ತರಕಾರಿನೂ ಸಹ ಸೇರಿಸ್ಕೊಬೋದು. ಎಲೆಕೋಸನ್ನು ಸಹ ಸೇರಿಸ್ಕೊಬೋದು, ಬಟಾಣಿ ಕಾಳನ್ನೂ ಸಹ ಸೇರಿಸ್ಕೊಬೋದು. ನಾನಿಲ್ಲಿ ಎಲೆಕೋಸನ್ನ ಸೇರಿಸ್ಕೊತಾ ಇಲ್ಲ. ಗೆಡ್ಡೆಕೋಸು ಸೇರಿಸ್ಕೊಬೋದು ಬೇಕಾದರೆ, ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅಷ್ಟೇ. ನಾನು ಅದನ್ನು ಸೇರಿಸ್ಕೊತಾ ಇಲ್ಲ. ಇಷ್ಟರಲ್ಲೇ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಕೆಲವರಿಗೆ ಎಲೆಕೋಸು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟು, ಕ್ಯಾಪ್ಸಿಕಮು, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ರೀತಿ ವೆಜಿಟೇಬಲ್ಸ್ಗೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಒಗ್ಗರಣೆಯಲ್ಲೇ ಉಪ್ಪನ್ನ ಸೇರಿಸ್ಕೊಂಬಿಡಿ. ಆಗ ತರಕಾರಿಗೆ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿತದೆ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಉಪ್ಪು ಹಿಡಿತದೆ. ಈಗ ಸ್ವಲ್ಪ ಧನಿಯಾ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪೌಡ್ರು, ದೊಡ್ಡ ಸ್ಪೂನಿಂದ 1 ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣನ ತಿರುಗಿಸ್ಕೊಟ್ಟು ರೆಡಿ ಮಾಡ್ಕೊಳ್ಳೋಣ. ಧನಿಯಾ ಪೌಡ್ರು ಹಾಕಲೇಬೇಕು, ಸ್ಕಿಪ್ ಮಾಡೋಂಗಿಲ್ಲ. ನಾನು ಇವಾಗ ತೋರಿಸ್ತಾ ಇರೋ ಮಸಾಲೆನ ಯಾವುದು ಸ್ಕಿಪ್ ಮಾಡಬೇಡ್ರಿ. ಇಲ್ಲಿ ಪೆಪ್ಪರ್ ಪೌಡ್ರು ಅಷ್ಟೇ ಹುರಿದು ಪೌಡ್ರ್ ಮಾಡ್ಕೊಂಡಿರ್ತೀವಿ ಮಿಕ್ಸಿಯಲ್ಲಿ, ಅದನ್ನು ಸಹ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಉಪ್ಪು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ
ನೋಡಿ ಆಗಲೇ ವೆಜಿಟೇಬಲು ಸ್ವಲ್ಪ ಬೇಯ್ತಾ ಬಂತು. ಈಗ 1 2 3 ನೂಡಲ್ಸ್ ಮಸಾಲ 1 ಪಾಕೆಟ್ ಅಷ್ಟು ಸೇರಿಸ್ಕೊಳ್ಳೋಣ. ಆಗ ಟೇಸ್ಟಿಯಾಗಿ ಬರ್ತದೆ. ಇದು ಎಷ್ಟು 1 2 3 ಮಸಾಲದು 1 ಪಾಕೆಟು ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸಲ ತಿರುಗಿಸ್ಕೊಡಿ. ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು ವೆಜಿಟೇಬಲ್ಸ್ಗೆ, ಆಗ ಟೇಸ್ಟಿಯಾಗಿ ಬರ್ತದೆ. ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡಿ, ಆಗ ವೆಜಿಟೇಬಲ್ಸು ಸಹ ಚೆನ್ನಾಗಿ ಬೇಯುತ್ತೆ. ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ ಎಣ್ಣೆಯಲ್ಲೇ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ವೆಜಿಟೇಬಲ್ಸ್ ಎಲ್ಲ. ಆ ಬೀನ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡಿ. ಈ ರೀತಿ ಆಗಲೇ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು, ನೀರೆಲ್ಲ ಸೇರಿಸ್ಬಾರ್ದು. ನೋಡಿ ಎಣ್ಣೆಲೇ, ಅದಕ್ಕೆ ಸ್ವಲ್ಪ 1 ಬಾಟ್ಲಷ್ಟು ಹಾಕ್ಕೊಳ್ಳಿ ಅಂತ ನಾನು ಹೇಳಿದ್ದು. ನೋಡಿ ಇವಾಗ ಎಷ್ಟು ಒಗ್ಗರಣೆ ಬೇಕೋ ಅಷ್ಟು ಒಗ್ಗರಣೆನ ಸೇರಿಸ್ಕೊಂಡು ಸ್ವಲ್ಪನೇ ನೂಡಲ್ಸ್ನ ಸೇರಿಸ್ಕೊಳ್ಳೋಣ. ಇಲ್ಲ ಪೂರ್ತಿ ಕಲಿಸ್ಕೊಳೋಕ್ಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಒಂದೊಂದು ಪಾಕೆಟಷ್ಟು ಕಲಿಸ್ಕೊಳ್ಳೋಣ. ಈಗ ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿ, ಅದ್ರ ಜೊತೆಗೆ ಈ ಬೆಂದಿರುವ ನೂಡಲ್ಸ್ನ ಸೇರಿಸ್ಕೊಳ್ಳೋಣ. ಈಗ ಲಿಂಬೆಹಣ್ಣು ಸೇರಿಸ್ಕೊಳ್ಳೋಣ. 1 ಲಿಂಬೆಹಣ್ಣ ಹಿಂಡ್ಬಿಟ್ಟು ರಸನ ಸೇರಿಸ್ಕೊಳ್ಳಿ. ನಿಮಗೆ ಲಿಂಬೆಹಣ್ಣು ಬೇಡ ಅಂದರೆ ವಿನಿಗರ್ನ ಸೇರಿಸ್ಕೊಬೋದು. ನಾನು ವಿನಿಗರ್ನ ಸೇರಿಸ್ಕೊಂಡಿಲ್ಲ, ಲಿಂಬೆಹಣ್ಣೆ ನ್ಯಾಚುರಾಗಿ ಹುಳಿ ಬರಲಿ ಅಂತ ಲಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಲಿಂಬೆಹಣ್ಣು ಸೇರಿಸ್ಕೊಳ್ಳೇಬೇಕು, ಸ್ಕಿಪ್ ಮಾಡ್ಕೊಬೇಡ್ರಿ. ನೋಡಿ ಇವಾಗ ಲಿಂಬೆಹಣ್ಣು ಸೇರಿಸಾದ್ಮೇಲೆ ಈ ನೂಡಲ್ಸ್ನ ನಾವು ಒಂದು 3 ಲೀಟ್ರಷ್ಟು ನೀರಿನಲ್ಲಿ ಹಾಕಿ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೂಡಲ್ಸ್ನ ಒಂದು 10ರಿಂದ 15 ನಿಮಿಷ ಕಾಲ ಬೇಯಿಸ್ಕೊಬೇಕು. ಆಗ ಈ ರೀತಿಯಾಗಿ ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ಬೆಂದಾದಮೇಲೆ ಬಸ್ಕೊಂಡು ಸ್ವಲ್ಪ ತಣ್ಣೀರಲ್ಲಿ ಬಿಟ್ಕೊಂಡ್ರೆ ಈ ರೀತಿ ಉದುರುದುರಾಗಿರ್ತದೆ. ಅದಕ್ಕೆ ಬೇಯುವಾಗ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಬೇಕು. ನೋಡಿ ಇವಾಗ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಒಗ್ಗರಣೆಯಲ್ಲಿ, ಅದರಲ್ಲಿ ಸ್ವಲ್ಪ ಹೊತ್ತು ಹಾಕಿ ಬಿಸಿ ಮಾಡಬೇಕು. ನೋಡಿ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆನ ಸೇರಿಸ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಳ್ಳಿ. ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಕಡಾಯಿ ದೊಡ್ಡದಾಗಿರೋದನ್ನ ಇಟ್ಕೊಬೇಕು. ಈ ರೀತಿ ಇದು ತಿರುಗಿಸ್ಕೊಡೋಕ್ಕೆ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ನೂಡಲ್ಸ್ಗೆ ಮಸಾಲೆ ಹಿಡಿಬೇಕು, ಆಗಲೇ ಚೆನ್ನಾಗಿ ಬರೋದು. ಈ ರೀತಿ ತಿರುಗಿಸ್ಕೊಡ್ಬೇಕು. ಸುಮ್ಮನೆ ತಿರುಗಿಸ್ಕೊಟ್ರೂ ಪ್ರಯೋಜನ ಇಲ್ಲ. ನೋಡಿ ಈ ರೀತಿಯಾಗಿ ಉದುರುದ್ರಾಗಿ ಇರಬೇಕು ಆ ನೂಡಲ್ಸು. ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಈ ರೀತಿಯಾಗಿ ಮಸಾಲೆನೂ ಸಹ ಚೆನ್ನಾಗಿ ಹಿಡ್ದಿದೆ. ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಕೊತ್ತಂಬರಿ ಇದ್ದರೆ ತಿನ್ನೋಕ್ಕೆ ಟೇಸ್ಟಿಯಾಗಿ ಬರ್ತದೆ. ಈ ರೀತಿಯಾಗಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನೀವು ಸರ್ವ್ ಮಾಡುವಾಗ ಬೇಕಾದರೆ ಸಾಸ್ ಜೊತೆ ತಿನ್ಬೋದು. ನೋಡಿ ಬಿಸಿ ಬಿಸಿಯಾದ ವೆಜಿಟೇಬಲ್ಸ್ ನೂಡಲ್ಸ್ ಸವಿಯಲು ಸಿದ್ಧವಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.